ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕನ್ನಡ ಕಿರುತೆರೆ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಸೀತಾರಾಮ ಧಾರಾವಾಹಿಯಲ್ಲಿ ಮಂಗಳವಾರದ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ಒಂದು ಸಣ್ಣ ಪ್ರೊಮೋ ವಿಡಿಯೋ ಮುಖಾಂತರ ತಿಳ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಈಗಾಗಲೇ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಸಿಹಿ ವಿಷಯದಲ್ಲಿ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗುತ್ತಿವೆ. ಹಾಗೆಯೇ ಸಿಹಿ ನಿಜವಾದ ತಾಯಿ ಸೀತಾ ಅಲ್ಲ ಅನ್ನೋದು ಸಹ ಎಲ್ಲ ವೀಕ್ಷಕರಿಗೂ ಸಹ ಗೊತ್ತಾಗಿದೆ. ಹಾಗೆಯೇ ಸಿಹಿಯ ನಿಜವಾದ ಅಪ್ಪ ಅಮ್ಮ ಮೇಘಶ್ಯಾಮ್ ಮತ್ತು ಶಾಲಿನಿಗೆ ತಮ್ಮ ಮಗಳನ್ನು ಹುಡುಕುವ ಹಂಬಲ ಮೇಘಶ್ಯಾಮ್ಗೆ ಹೆಚ್ಚಾಗಿದೆ. ಹಾಗಾಗಿ ಚಾಂದಿನಿ ಮಾಡಿದ ಒಂದು ಸಣ್ಣ ತಪ್ಪಿನಿಂದ ಮೇಘಶ್ಯಾಮ್ ಮನೆ ಬಿಟ್ಟು ಶಾಲಿನಿಯನ್ನು ಕರ್ಕೊಂಡು ಹೊರಗಡೆ ಬಂದಾಗಿದೆ. ಈಗ ಶಾಲಿನಿ ಮತ್ತು ಶ್ಯಾಮ್ ಇಬ್ಬರು ಸಹ ಹೊರಗಡೆ ಬಂದಾಗ ಶಾಲಿನಿ ಮೇಘಶ್ಯಾಮ್ಗೆ, ನಾವೀಗ ಎಲ್ಲಿ ಹೋಗ್ತಿದ್ದೀವಿ ಶ್ಯಾಮ್, ನಮ್ಮ ಮುಂದಿನ ದಾರಿ ಏನು ಅಂತ ಕೇಳ್ತಾಳೆ. ಆಗ ಮೇಘಶ್ಯಾಮ್, ಗೊತ್ತಿಲ್ಲ ಶಾಲಿನಿ, ಆದರೆ ಒಂದಂತೂ ನಿಜ, ನಾವು ನಮ್ಮ ಮಗಳ ಹತ್ರ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾರೆ. ಹಾಗೆಯೇ ಈ ಕಡೆ ಸೀತಾ ಭಾರ್ಗವಿ ಮುಚ್ಚಿಟ್ಟಂಥ ಕಟು ಸತ್ಯವನ್ನು ತಿಳ್ಕೊಂಡಾಗಿದೆ. ಹಾಗೆಯೇ ಭಾರ್ಗವಿ, ಅವತ್ತು ನೀನು ಮದುವೆ ಮಂಟಪದಿಂದ ಹೋಗಿದ್ದರೆ, ಮದುವೆ ನಿಂತು ಹೋಗಿದ್ದರೆ ನನ್ನ ಮನೆಯ ಮಾನ ಮರ್ಯಾದೆ ಗೌರವ ಎಲ್ಲ ಹಾಳಾಗ್ತಿತ್ತು. ಹಾಗಾಗಿ ನಾನು ಆ ಸಂದರ್ಭದಲ್ಲಿ ಈ ಮನೆ ಸೊಸೆಯಾಗಿ ಯಾವ ರೀತಿ ನಡ್ಕೊಳ್ಬೇಕಿತ್ತೋ ಆ ರೀತಿ ನಡ್ಕೊಂಡಿದ್ದೀನಿ ಅಷ್ಟೇ, ಇದರಲ್ಲಿ ನಾನೇನು ತಪ್ಪು ಮಾಡಿಲ್ಲ ಸೀತಾ ಅಂತ ಖಡಕ್ಕಾಗಿ ಸೀತಾಗೆ ಉತ್ತರ ಕೊಟ್ಟು ಭಾರ್ಗವಿ ಹೋಗಾಗಿದೆ. ಹಾಗೆ ಈ ಕಡೆ ಸೀತಾಗೆ ಈ ಎಲ್ಲ ಗೊಂದಲಗಳಿಂದ ನನ್ನ ಜೀವನ ಛಿದ್ರ ಆಗದೇ ಇರೋ ರೀತಿ ಸಿಹಿ ಮತ್ತು ರಾಮ್ನನ್ನು ನಾನು ಯಾವತ್ತೂ ಯಾರಿಗೂ ಬಿಟ್ಕೊಡ್ಬಾರ್ದು, ಅವರನ್ನು ನಾನು ಯಾವತ್ತೂ ಕಳ್ಕೊಳ್ಬಾರ್ದು. ರಾಮ್ ನನ್ನವನು, ಸಿಹಿ ನನ್ನ ಮಗಳು ಅಂತ ತಿಳ್ಕೊಂಡು ದೇವ್ರ ಹತ್ರ ಬೇಡ್ಕೊಳ್ತಾ, ದೇವರೇ ಇವರಿಬ್ಬರನ್ನ ನನ್ನಿಂದ ಯಾವತ್ತೂ ದೂರ ಮಾಡಬೇಡ ಅಂತ ಬೇಡ್ಕೊಳ್ಳೋದಕ್ಕೆ ಬೆಳಗ್ಗೆನೇ ಬೇಗ ಎದ್ದು ದೇವಸ್ಥಾನಕ್ಕೆ ಸೀತಾ ಹೋಗಿದ್ದಾಳೆ. ಹಾಗೆ ಸೀತಾ ಮನೆಯಲ್ಲಿ ಇಲ್ಲದೆ ಇರೋದನ್ನು ನೋಡಿದಂಥ ರಾಮ್ ಅವಳನ್ನು ಹುಡುಕೊಂಡು ಬರ್ತಾನೆ. ಹಾಗೆ ದೇವ್ರ ಮನೆ ಮುಂದೆ ಭಾರ್ಗವಿ ರಾಮ್ನನ್ನು ನೋಡಿ ತಾನು ಅಳೋ ರೀತಿ ನಾಟಕ ಮಾಡಿ ತಾನು ಸೀತಾಗೆ ಮಾಡಿದಂಥ ಮೋಸವನ್ನು ಸೀತಾ ಬಾಯಿಂದ ರಾಮ್ಗೆ ಗೊತ್ತಾಗಬಾರ್ದು ಅಂತ, ಸೀತಾ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾಳೆ, ಅಪ್ಪು ಏನು ಮಾಡಲಿ ಅಂತ ನಾಟಕ ಮಾಡುವ ರೀತಿಯಲ್ಲಿ ಅವರಿಬ್ಬರ ಮಧ್ಯದಲ್ಲಿ ಬೆಂಕಿ ಹಚ್ಚೋ ಕೆಲಸವನ್ನು ಶುರು ಮಾಡಿದ್ದಾಳೆ. ಆದರೆ ಅದ್ಯಾವುದನ್ನು ತಲೆ ಕೆಡಿಸ್ಕೊಳ್ದೆ ರಾಮ್ ಸೀತಾ ಹತ್ರ ಹೋಗಿ, ಏನ್ರಿ ನನಗೆ ಹೇಳ್ದೆ ನೀವು ದೇವಸ್ಥಾನಕ್ಕೆ ಒಬ್ಬರೇ ಬಂದುಬಿಟ್ಟಿದ್ದೀರಾ ಅಂತ ಹೇಳಿ ಸೀತಾಳ ಹತ್ರ ಸೀತಾ ದೇವಸ್ಥಾನದಲ್ಲಿ ಇರ್ತಾಳೆ. ಸೀತಾ ಮತ್ತು ರಾಮ್ ಇಬ್ಬರು ಕೂತ್ಕೊಂಡು ಅಲ್ಲಿ ಮಾತಾಡಿ, ನಾನಿಲ್ಲಿ ಬಂದಿದ್ದು ನೀವಿಬ್ಬರು ಯಾವತ್ತೂ ನನ್ನ ಜೊತೆನೇ ಇರಬೇಕು ಅಂತ ದೇವ್ರ ಹತ್ರ ಬೇಡ್ಕೊಳ್ಳೋದಕ್ಕೆ ಬಂದಿದ್ದೆ ರಾಮ್ ಅಂತ ಹೇಳ್ತಾಳೆ. ಹಾಗೆ ದೇವ್ರ ದರ್ಶನವನ್ನು ಮುಗಿಸ್ಕೊಂಡು ಸೀತಾ ಹಣೆಗೆ ಕುಂಕುಮವನ್ನು ಇಟ್ಟಂಥ ರಾಮ್ ಇಬ್ಬರು ಸಹ ಸೀತಾ ಮತ್ತು ರಾಮ್ ಇಬ್ಬರು ಸೇರಿ ಮನೆಗೆ ಬರ್ತಾರೆ. ಅಷ್ಟೊತ್ತಿಗೆ ಸಿಹಿ ಮತ್ತು ಅನಿಕೇತ್ ಇಬ್ಬರು ಸೇರಿ ಗಣಪತಿಯನ್ನು ಮಾಡಿ ಗಣಪತಿ ಬಪ್ಪ ಮೌರ್ಯ ಅಂತ ಹೇಳಿ ಗಣಪತಿಯನ್ನು ಮನೆ ಬಾಗಿಲಿಗೆ ತಗೊಂಡು ಬರ್ತಾರೆ. ಆಗ ಅಪ್ಪ ಅಮ್ಮ ಬೇಗ ಬನ್ನಿ ಅಂತ ಸಿಹಿ ಕರೀತಾಳೆ. ಒಂದು ಕಡೆಯಿಂದ ರಾಮ್ ಸೀತಾ ಬಂದರೆ ಇನ್ನೊಂದು ಕಡೆಯಿಂದ ಶ್ಯಾಮ್ ಶಾಲಿನಿ ಬರ್ತಾರೆ. ಶ್ಯಾಮ್ ಸಿಹಿಯನ್ನು ನೋಡಿದ ತಕ್ಷಣ, ಹಾಯ್ ಸಿಹಿ ಪುಟ್ಟ ಅಂತ ವಿಶ್ ಮಾಡ್ತಾರೆ. ಆಗ ಸಿಹಿ ಶ್ಯಾಮ್ನ ನೋಡಿದಂಥ, ಹಾಯ್ ಡಿಯರ್ ಡಾಕ್ಟರ್ ಅಂಕಲ್ ಅಂತ ಹೇಳಿ ಹೋಗಿ ಅವ್ರನ್ನ ತಬ್ಕೋತಾಳೆ. ಹಾಗೆ ಶ್ಯಾಮ್ ಪ್ರೀತಿಯಿಂದ ಸಿಹಿನ ಎತ್ಕೊಂಡು ಮುದ್ದಾಡ್ತಾರೆ. ಅದನ್ನು ಶಾಲಿನಿ ಹಾಗೆ ನೋಡ್ತಾ ಸುಮ್ಮನೆ ಕಳೆದೋಗಿರ್ತಾಳೆ. ಅಷ್ಟರಲ್ಲಿ ಸೀತಾ ಮತ್ತು ರಾಮ್, ಶಾಲಿನಿ, ಮೇಘಶ್ಯಾಮ್ ಹಾಗೆ ಶ್ಯಾಮ್ ಸಿಹಿಯನ್ನು ಎತ್ಕೊಂಡೇ ಹಾಗೆ ಒಳಗಡೆ ಕರ್ಕೊಂಡು ಎಲ್ಲರೂ ಸಹ ಒಳಗಡೆ ಬರ್ತಾರೆ. ಆಗ ಎಲ್ಲರೂ ಸೋಫಾ ಮೇಲೆ ಕೂತ್ಕೊಂಡಿರ್ತಾರೆ. ಆಗ ಮಾತಾಡ್ತಾ ನಾನು ನಿಮ್ಮನ್ನು ತುಂಬ ಮಿಸ್ ಮಾಡಿಕೊಂಡೆ ಸಿಹಿ ಅಂತ ಡಾಕ್ಟರ್ ಹೇಳ್ತಾರೆ. ನಾನು ಅಷ್ಟೇ ಅಂಕಲ್, ನಿಮ್ಮನ್ನು ತುಂಬಾ ಮಿಸ್ ಮಾಡಿಕೊಂಡೆ ಅಂತ ಸಿಹಿ ಮತ್ತು ಶ್ಯಾಮ್ ಇಬ್ಬರು ಮಾತಾಡ್ತಾ ಇರ್ತಾರೆ. ಆಗ ಶಾಲಿನಿಯನ್ನು ನೋಡಿದಂಥ ಸಿಹಿ, ಇವರು ಅಮ್ಮನ ಅಂತ ಕೇಳ್ತಾಳೆ. ಆಗ ಆ ಮಾತನ್ನು ಕೇಳಿಸ್ಕೊಂಡಂಥ ಸೀತಾಗೆ ಶಾಕ್ ಆಗುತ್ತೆ. ಹಾಗೆ ಮೇಘಶ್ಯಾಮ್ಗೂ ಸಹ ಒಂಥರ ಮನಸ್ಸಲ್ಲಿ ತಳಮಳ ಸಂತೋಷ ಆಗುತ್ತೆ. ಇನ್ನೊಂದು ಕಡೆ ಶಾಲಿನಿ ಶಾಕ್ ಆಗಿ ಸಿಹಿಯನ್ನು ನೋಡ್ತಿರ್ತಾರೆ. ಒಂದು ಮಾತು ಹೇಳ್ತಾರೆ ಗೊತ್ತಾ ಸ್ನೇಹಿತರೆ, ಕಣ್ಣರಿಯದ್ದು ಕರಳರಿಯುತ್ತೆ ಅಂತ. ಹಾಗೆ ಅದೇ ಒಂದು ಗಾದೆ ಈ ಒಂದು ಧಾರಾವಾಹಿಗೆ ಪರ್ಫೆಕ್ಟಾಗಿ ಅನ್ವಯ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಸಿಹಿ ಶಾಲಿನಿಯನ್ನು ಇದೇ ಮೊದಲು ಸರಿ ನೋಡುತ್ತಾಳೆ. ಆದರೆ ಬೋರ್ಡಿಂಗ್ ಸ್ಕೂಲಲ್ಲಿದ್ದಾಗ ಡಾಕ್ಟರ್ ಶ್ಯಾಮ್ ಅವಳಿಗೆ ಟ್ರೀಟ್ಮೆಂಟ್ ಕೊಡೋ ನೆಪದಲ್ಲಿ ಪರಿಚಯ ಆಗಿರ್ತಾರೆ. ಆದರೆ ಶಾಲಿನಿಯನ್ನು ನೋಡಿದಂತಹ ಸಿಹಿ ಅವಳನ್ನು ಅಮ್ಮ ಅಂತ ಕರೆದಿದ್ದಾಳೆ. ಅದರ ಅರ್ಥ ಕಣ್ಣಿಗೆ ಅವಳು ಅಮ್ಮನ ಥರ ಕಾಣಿಸಿರ್ಬೋದು, ಆದರೆ
ಕರುಳಿನ ಸಂಬಂಧ ಅನ್ನೋದು ಸಿಹಿಯ ಬಾಯಲ್ಲಿ ಬಂದಿದೆ ಅಂತಲೇ ಹೇಳ್ಬೋದು. ಈ ಕಡೆ ಸಿಹಿ ಶಾಲಿನಿಯನ್ನು ಅಮ್ಮ ಅಂತ ಕರೆದಿದ್ದನ್ನು ನೋಡಿ ರಾಮ್ ಮತ್ತು ಸೀತಾ ತುಂಬಾ ಶಾಕಲ್ಲಿದ್ದಾರೆ. ಅದರಲ್ಲೂ ಸೀತಾ ಶಾಕಿಂದ ನೋಡ್ತಿದ್ದಾಳೆ. ಈ ಕಡೆ ಶಾಲಿನಿಯು ಸಹ ಒಂದು ರೀತಿ ಈ ಪಾಪು ನನಗೆ ಯಾಕಮ್ಮ ಅಂತ ಕರೆದ್ಲು ಅನ್ನೋ ರೀತಿಯಲ್ಲಿ ನೋಡ್ತಿದ್ದಾಳೆ. ಹಾಗೆ ಈಗ ಮನೆ ಬಿಟ್ಟು ಬಂದಂಥ ಮೇಘಶ್ಯಾಮ್ ಮತ್ತು ಶಾಲಿನಿ ಇಬ್ಬರೂ ಸಹ ದೇಸಾಯಿ ಅಂದರೆ ಶ್ರೀರಾಮ್ ಮನೆಯಲ್ಲೇ ಉಳ್ಕೊಳ್ತಾರೆ. ಒಂದು ವೇಳೆ ಶ್ರೀರಾಮ್ ಮನೆಯಲ್ಲಿ ಮೇಘಶ್ಯಾಮ್ ಮತ್ತು ಶಾಲಿನಿ ಉಳ್ಕೊಂಡ್ರೆ ಸಿಹಿ ತಮ್ಮ ಮಗಳು ಅನ್ನೋ ಸೀತಾ ಮುಚ್ಚಿಟ್ಟಿರುವ ಸತ್ಯ ಬಯಲಾಗುವ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನೇನು ರಾಮ್ ಸಹ ಮೇಘಶ್ಯಾಮ್ಗೆ ನಿನ್ನ ಮಗಳನ್ನ ಹುಡ್ಕೊಡೋದಕ್ಕೆ ಸಹಾಯ ಮಾಡ್ತೀನಿ ಅಂತ ಮಾತು ಕೊಟ್ಟಾಗಿದೆ. ಅದರಂತೆ ಸಿಹಿನ ಮೇಘಶ್ಯಾಮ್ಗೆ ಒಪ್ಪಿಸ್ಬಿಡ್ತಾರ ರಾಮ್. ಮುಂದೆ ಏನಾಗುತ್ತೆ ಈ ಕತೆ? ಈ ಧಾರಾವಾಹಿಯು ರೋಚಕ ಎಪಿಸೋಡ್ಗಳನ್ನು ಮುಂದೆ ಪ್ರಸಾರವಾಗಲಿದ್ದು, ಆ ಎಲ್ಲ ಮಾಹಿತಿ ನೀವು ಟಿವಿಗಿಂತ ಮುಂಚೆ ತಿಳ್ಕೊಳ್ಬೇಕನ್ನೋ ಆಸಕ್ತಿ ನಿಮಗಿದ್ರೆ ಸ್ನೇಹಿತರೆ, ನೀವು ಮಾಡಬೇಕಾಗಿದ್ದಿಷ್ಟೇ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಖಂಡಿತ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಈಗ ಸಿಹಿ ಸೀತಾರಾಮ್ ಹತ್ರ ಇರಬೇಕಾ ಅಥವಾ ಮೇಘಶ್ಯಾಮ್ ಹತ್ರ ಹೋಗಬೇಕಾ? ಮುಂದೆ ಏನಾಗುತ್ತೆ ಈ ಧಾರಾವಾಹಿಯ ಒಂದು ರೋಚಕ ಕತೆ ಅನ್ನೋದನ್ನು ನಾನು ಇಂಚಿಂಚಾಗಿ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಖಂಡಿತ ಒಂದು ಲೈಕ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಸ್ನೇಹಿತರೆ.